ಮದುಮಕ್ಕಳು ಬಂದ್ರ ಆರ್ತಿ ತಗೊಂಡ್ ಬರ್ರಿ ಬಿಡ ಬಿಡ. ಇಲ್ಲ ಅಣ್ಣ, ನೀ ಅತ್ತಿಗೆ ಚಂಡ್ ನಿಂದ್ರೋಗ ಹೋಗು. ಹ್ಞೂ, ಈಗ ಆರ್ತಿ ಐತಿದ್ಯಾ, ಅದಕ್ಕೆ ಮತ್ತೆ ಏನಾರು ಕೊಡ್ಬೇಕಿಲ್ಲ ನನಗೆ? ನಿಂಗೇನು ಕೊಡೋದು? ನಿನ್ನ ಮನೆಗೆ ಕೊಡ್ಬೇಕಾದ್ರೆ ಎಲ್ಲ ಕೊಟ್ಟು ಕಳ್ಸಿಂತೋ. ಹಂಗ ಅನ್ಬಾರ್ದು, ಹಾಕದ 500 ರೂಪಾಯಿ ಹಾಕ್. ತಗೋ, ಇದ್ರಾಗ 10,000 ರೂಪಾಯಿ ಅದ. ಅವ ಆರ್ತಿ ತಟ್ಟಿ ತಗೋಬೇಕು. ಥ್ಯಾಂಕ್ ಯು ಅಣ್ಣ. ಬರುವ ಸಸಿ ಬಾ, ಬಲಗಾಲಿಟ್ಟು ಬಾ, ಆ ಶೇರ್ ಒದ್ ಒಳಗ್ ಬಾ. ಶೇರ್ ಹೆಂಗ್ ಒದಿಬೇಕಂದ್ರೆ ಮಣಿ ತುಂಬಾ ಬೀಳ್ಬೇಕು ನೋಡು, ಮಣಿ ತುಂಬಾ ಮಕ್ಳು ಆಗ್ಬೇಕು, ಹಂಗ ಒದಿಬೇಕು. ಒಂದ್ರೈತಿ ಯಪ್ಪ, ಮಣಿ ತುಂಬ ಬೇಡ, ಆರ್ತಿಗೊಂದು ಕೀರ್ತಿಗೊಂದು ಇದ್ರ ಸಾಕು ನಂಗೆ. ನಮ್ಮಣ್ಣ ಈಗ ಅಂಜಕತ್ ನೋಡು. ಅಷ್ಟು ಅಂಜಬೇಡ್ರಿ, ಮಣಿ ತುಂಬ ಮಕ್ಳು ಇರ್ಬೇಕು ನೋಡ್. ನಮಗೀಗ ಐತಿಲ್ಲ ಆರ್ತಿಗೊಂದು ಕೀರ್ತಿಗೊಂದು. ಹೌದೌದು ಹೌದು ಅಳಿ ಅಂದ್ರ. ಸ್ಮಿತಾ, ನೀವು ಅತ್ತಿಗೆ ಮಣಿ ತೋರ್ಸವ, ಬರೀ ಅತ್ತಿಗೆ ನೋಡುವ. ನನ್ನ ಮಗಳಂತೂ ಮದುವೆ ಮಾಡ್ಕೊಂಡು ಹೋಗ್ಬಿಟ್ಟಾಳ. ಇನ್ಮೇಲಿಂದ್ರ ನೀನ ನನ್ನ ಮಗಳಿದ್ದಂಗ. ಎಲ್ಲ ಜವಾಬ್ದಾರಿ ನಿನಗೆ ಕೊಟ್ಟು ನಾ ಆರಾಮಾಗಿರಾಕಿ ನೋಡು. ಸರಿ ರೀ ಅತ್ತಿ. ಅದಕ್ಕೆ ಇದೆ ನೋಡ್ರಿ ನಿಮ್ಮ ಕೋಣಿ. ಆಯ್ತು ಸರಿವಾ. ಥ್ಯಾಂಕ್ ಯು ಸ್ಮಿತಾ. ಥ್ಯಾಂಕ್ಸ್ ಎಲ್ಲ ಯಾಕತ್ಕೆ, ಇದೆಲ್ಲ ಫಾರ್ಮಾಲಿಟಿ ಏನು ಬೇಡ, ನಾವಿನ್ನು ಹೋಗಿ ಬರ್ತೀವಿ. ಹುಷಾರಾಗಿರ್ರಿ. ಇಷ್ಟು ಬೇಗನಾ ಇರ್ಬೇಕು ತಾನೆ ಇವತ್ತೊಂದಿನ? ಅಯ್ಯೋ, ನನಗೆ ನಾಳೆ ಮಾರ್ನಿಂಗ್ ಆಫೀಸ್ ಬೇರೆ ಹೋಗಬೇಕು. ನನ್ನ ಗಂಡನ ಆಫೀಸು ಮತ್ತು ಸ್ಕೂಲು ಇವೆಲ್ಲ ಇದೆ ಅತ್ತೆ. ನನಗಂತೂ ಇರೋಕ್ಕಾಗಲ್ಲ, ನಾ ಹೋಗ್ಬೇಕು. ಬರಲಾ ನಾ ಇನ್ನು? ಆಯ್ತು, ಹೋಗಿ ಬರ್ರಿ. ಹೊಸ ಮನೆ ಹೊಸ ಇಲ್ಲ. ಅಯ್ಯೋ, ಎಷ್ಟು ಬೇಗ ಬೆಳಿಗ್ಗೆ ಆಯ್ತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಆಯ್ತು, ಎದ್ದೇಳೋಣ. ಸರಿ, ಮಲ್ಕೊಳ್ಳಿ ಇನ್ನೂ ಸ್ವಲ್ಪ. ರೀ ಟೈಮ್ ಆಗುತ್ತೆ. ಸರಿ ರೀ. ಅರೇ ಕೈ ಬಿಡ್ರಿ. ಅರೇ ನಾಚಿಕೆ ಆಗುತ್ತೆ, ಬಿಡ್ರಿ. ಇರೇ, ನೀವು ಮಲ್ಕೊರಿ ಆಯ್ತಾ? ಬೇಗ ಬೇಗ ಸ್ನಾನ ಮುಗಿಸ್ಬೇಕು. ಅಡಿಗೆಗೆ ಏನು ಮಾಡಲಿ, ಇವ್ರು ಏನು ತಿಂತಾರಂತಾನೆ ಗೊತ್ತಿಲ್ಲ. ಪಲಾವ್ ಮಾಡಿದ್ರತ್ತು. ಸೊಸೆ ಲಕ್ಷ್ಮಿ, ನಿಮ್ಮ ಮಾವಂಗೆ ಖಾಲಿ ಹೊಟ್ಟೆಲಿ ಗುಳಿಗೆ ಕೊಡ್ಬೇಕು ಬಾ ಅಮ್ಮ. ಅವ್ರಿಗೆ ಮೊದ್ಲ ಶುಗರ್ ಐತಿ, ಲಗುಣ ಗುಳಿಗೆ ಕೊಡ್ಬೇಕು, ಮತ್ತೇನಾರು ತಿನ್ನಾಕು ತರಬೇಕು. ಹಂಗ ಚಾನು ತಗೊಂಡ್ ಬಾ. ಸರಿ ಅತ್ತೆ, ಬಂದೆ. ಮಾವರ್, ನಿಮ್ಮ ಮೆಡಿಸಿನ್ ಕೊಡುವ. ಅಲ್ವಾ, ನಂಗೂ ಹಂಗ ಚಾ ತಗೊಂಡ್ ಬಾ ಅಂತ ಹೇಳಿದ್ನಿಲ್ಲ, ಹಂಗ ನಂಗೂ BP ಗುಳಿಗೆ ತಗೊಂಡ್ ಬರೋಗು. ಸರಿ ರೀ ಅತ್ತೆ. ಅಕ್ಕರ ಅಕ್ಕರ, ಹಾಲು ತಗೋಬರ್ರಿ. ಬಂದೆ ಬಂದೆ, ಬಂದು ನಿಂದ್ರಪ್ಪ. ಹೊತ್ತಾಗತ್, ಲಗುನ ಬರ್ರಿ. ಹಾ, ಬಂದೆ 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 ಬಂದೆ. ಅಕ್ಕರ ಲಗುಚ ಬನ್ರಿ, ನಮಗ್ ಮುಂದೆ ಹೋಗಕ್ ಮತ್ತೆ ಹೊತ್ತಾಗತ್ತ. ಇನ್ನೂ ಬಾಳ ಮನಿಗಳದಾವ ನಮಗ. ನೀವ ಇಷ್ಟೊತ್ ಮಾಡಿದ್ರೆ ನಾ ಮುಂದಿನ ಮನಿ ಹೆಂಗ ಹಾಕ್ಬೇಕು? ಹೌದಪ್ಪ, ನಿಮಗೂ ಗೊತ್ತಾಗತ್ತ ನಿಮ್ದು ಪರಿಸ್ಥಿತಿ. ನಂದು ಸ್ವಲ್ಪ ಕೆಲಸ ಇರ್ತಾವು, ಒಂದಿಟ್ಟು ಅರ್ಥ ಮಾಡ್ಕೋಪ. ಆಯ್ತಾಯ್ತು, ತಗೋರಿ ಹಾಲು. ಹಾಪ ಕೊಡಪ್ಪ. ಸಸಿ, ನಿನ್ ಕೆಲಸ ಆದ್ರ ಒಂದಿಟ್ಟು ಬಾರ್ವಾ ಇಲ್ಲೇ. ಮೊದ್ಲ ನಿಮ್ಮ ಮಾವಗ್ ಶುಗರ್ ಐತಿ, ನಂಗೆ ಚಾ ತಗೊಂಡ್ ಬಾ, ಲಘು ತಗೊಂಡ್ ಬಾ. ಹಾ ಆಯ್ತು ರೀ, ಬಂದೆ. ಹಾಲು ಈಗ ಬಂದು ಬಂದೆ ಬಂದೆ ಬಂದೆ. ಅತ್ತಿರಿ, ನಿಮ್ಗೆ ಚಾ ಮತ್ತೆ BP ಗುಳಿಗೆ. ಮಾವರಿ ನಿಮ್ಗೂ ಚಾ. ನಿಮ್ಮ ಮಾವಗ ಸಕ್ರೆ ಕಡಿಮೆ, ನಂಗೆ ಸಕ್ರೆ ಜಾಸ್ತಿ. ಹಾ ಹಾ ರೀ ಅತ್ತಿ, ಹಂಗ ಹಾಕೇನ್ರಿ, ಹಂಗ ಮಾಡೀನ್ರಿ. ಅತ್ತಿರಿ, ಚಾ ಕುಡ್ದ ಟ್ಯಾಬ್ಲೆಟ್ ತಗೋರಿ. ಹಂಗ ನಾ ಈಗ ಚಪಾತಿ ಮತ್ತೆ ಪಲ್ಯ ಮಾಡ್ತೀನಿ ತಿನ್ನೋರಂತ. ಮಾವರಿ, ನೀವು ಚಪಾತಿ ಪಲ್ಯ ತಿಂದ್ಮೇಲೆ ಇನ್ನೊಂದು ಟ್ಯಾಬ್ಲೆಟ್ ಕೊಡ್ತೀನಿ ರೀ. ಅರೇ ಅಮ್ಮ. ಸರಿನವ, ನಿಧಾನವಾಗಿ ಮಾಡ್ಕೊ. ಹಾ, ಜಲ್ದಿ ಜಲ್ದಿ ಮಾಡ. ಏನ್ ಇವತ್ತು ನವೀನಗ ಆಫೀಸ್ ಸೂಟಿ ಅನ್ನ ಇವತ್ತ? ಹಂಗೆ ಕೇಳಾಗತ್ತರಿ? ಅಲ್ಲ, 8:30 ಆತ ಟೈಮ್. 9:30 ಅಂದ್ರೆ ಆಫೀಸ್ನಾಗ ಇರ್ಬೇಕವ, ಇನ್ನಾದ್ರೂ ಎದ್ದೇ ಇಲ್ಲ. ಹೊಸ್ದಾಗಿ ಮದುವೆ ಆಗೈತಿ, ಮಕ್ಕೊಂಡೈತಿ ಬಿಡು. ಅಲ್ಲ, ಲೇಟ್ ಆಗಿತ್ತ ಅಂದ್ರೆ ಪಾಪ ಆ ಹುಡುಗಿನ ಬೈಕೊಂತ ನಿಂದಿರ್ತೈತಿ ಅದು. ಆ ಟೈಮ್ ನೋಡಿದ್ ನೋಡಲ್ಲಿ, ಏನು ಹೊಸ್ದಾಗಿ ಮದುವೆಗೆ 6 ತಿಂಗಳ ಆಗ್ ಬಂತು, ಇನ್ನ ಹೊಸ್ತಾನ. ಪಾಪ ಎಲ್ಲಾ ಹುಡುಗಿನ ಮಾಡ್ತೈತಿ. ಇಲ್ಲೋಗ್ಲೋಗ್ ಎದ್ದು ಅಂತ ಮಾಡ್ಕೋಬೇಕಿಲ್ಲ, ಆಮೇಲೆ ಒದ್ರಕೋ ಅಂತ ನಿಂದಿರ್ತೈತಿ. ಆಫೀಸ್ಗೆ ಹೋಗೋ ಮನುಷ್ಯ ಮಾಡ್ಲಿ ಬಿಡು. ನಿಮ್ಗೇನಾತ? ಕೊಡ್ರಿ ಚಾ ಕೊಡ್ರಿ ನೀವು. ಅದು ಅಲ್ದ ಇಡೀ ದಿನ ದುಡಿತೈತಿ. ಅದು ದುಡ್ದಲ್ಲೆಲ್ಲ ನಾವು ಆರಾಮ್ ಕುತ್ಕೊಂಡ್ ತಿನ್ನಾಕತ್ತೀವಿ. ಆರಾಮಾಗಿ ಮಕ್ಕಳು ಬಿಡ್ರಿ, ಆರಾಮಾಗಿ ಎದ್ದೇಳಿ. ಬರೀ ಮಗನ ವಹಿಸ್ಕೊಂಡ್ ಬಾ. ಪಾಪ ಸೊಸಿ ಎಷ್ಟು ಮಾಡ್ತೈತಿ ಅದು. ಹಾ, ನಿಮ್ಗೇನು ಕಡಿಮೆ ಆಗೈತಿ? ಚಾ ಕೊಡ್ರಿ, ಈಗ ಕುಡಿದು ಅಡ್ಡಾಡಿ ಬರೋಗ್ರಿ. ಅಯ್ಯ, ಟೈಮ್ 8:30 ಆತು. ಪಟ್ನ ಎದ್ರು. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ, ಟವಲ್ ಕೊಡು. ಹಂಗ ನಂಗೆ ಬಿಸಿನೀರು ಕಾದೈತಿಲ್ಲ ನೋಡ್ ಲಗುನ. ನಾ ಸ್ನಾನ ಮಾಡ್ಬೇಕೀಗ ಲಗು. ರೀ, ಬಿಸಿನೀರು ಕದಾವು, ಟವಲ್ ಎಲ್ಲ ಹಾಕಿನಿ, ತಗೋರಿ. ಬೇಗ ನನ್ನ ಬಟ್ಟೆ ಐರನ್ ಮಾಡ. ಹಾ ಸರಿ ಸರಿ ಸರಿ. ಲಕ್ಷ್ಮಿ ಲಕ್ಷ್ಮಿ, ನನ್ನ ಬಟ್ಟೆ ಐರನ್ ಆಗಿಲ್ಲ ಇನ್ನು. ಹಾ, ಕೊಟ್ಟೆ 2 ನಿಮಿಷ. ರೀ, ಟೇಬಲ್ ಮೇಲೆ ಇಟ್ಟಿ ನೋಡಿ ನಿಮ್ಮ ಬಟ್ಟೆ, ಹಾಕೊಳ್ಳಿ. ಬೇಗ ತಿಂದಿದ್ದ ರೆಡಿ ಮಾಡು, ನಾ ಹೋಗ್ಬೇಕೀಗ. ನೀವು ಬಟ್ಟೆ ಹಾಕೊಂಡು ಬನ್ನಿ, ನಾ 2 ನಿಮಿಷದಲ್ಲಿ ಅಡುಗೆ ರೆಡಿ ಮಾಡ್ತೀನಿ. ಇನ್ನೂ ಮಾಡಿಲ್ಲ ನೀನು, ಬೇಗ ಮಾಡು. ಲಕ್ಷ್ಮಿ, ಟಿಫಿನ್. ನಿಂದರೆ ಚಪಾತಿ ಮಾಡಕತ್ತೀನಿ, ಬನ್ನಿ 2 ನಿಮಿಷ. ಅಲ್ಲ, ನಾ ಬಂದು ಇಲ್ಲಿ ಕುಂತೀನಿ, ನೀ ಈಗ ಚಪಾತಿ ಮಾಡಕತ್ತಿ. ನಾನು ಹಿಂಗೆ ಯಾವಾಗ ಹೇಳಿನಿ? ನಾನು ಹಿಂಗೆ ಇನ್ನೂ ಜಳಕ ಮಾಡೋಕಿನ ಮುಂಚೆನೇ ಹೇಳಿನಿಲ್ಲ ಲಗುನ ಮಾಡಂತೇಳಿ. ನನ್ನ ಆಫೀಸ್ ಟೈಮ್ ಆಗುತ್ತಾ. ಆಯ್ತು ತಂದೆ, ನಿಂದರ್ರಿ. 2 ನಿಮಿಷ, ಪಲ್ಯ ಕುದಿಯಾಕತೈತಿ, ತಂದು ಕೊಡ್ತೀನಿ. ಏನು ಅಂಥ ಕೆಲಸ ಮಾಡ್ತೀನಿ ನೀನು? ಇಡೀ ದಿನ ಮನ್ಯಾಗ ಖಾಲಿನ ಕುಂತಿರ್ತಿ. ಬಡ ಬಡ ಎದ್ದು ಎಲ್ಲ ಕೆಲಸ ಮಾಡೋಕ್ಕಾಗಲ್ಲ ನಿನ್ಗೆ. ಎಲ್ಲನೂ ಆನ್ ಟೈಮ್ ಆಗ್ಬೇಕು. ಎದ್ದು ಕೂಡಲೇ ಅವ್ರಿಗೆ ಏನು ಬೇಕು, ಅಪ್ಪ ಅಮ್ಮಗೆ ಏನು ಬೇಕು ಅದನ್ನು ಕೊಟ್ಟು, ನನಗೇನು ಬೇಕು ಅದನ್ನು ಮಾಡೋಕ್ಕಾಗಲ್ಲ. ನೋಡು, ನನ್ನ ಮೂಡೆಲ್ಲ ಖರಾಬ್ ಮಾಡಿದಿ. ನಂಗೆ ಟಿಫಿನ್ ಬೇಡ, ಏನು ಬೇಡ, ಹಂಗೆ ಹೋಗ್ತಿ ನೋಡು. ರೀ ನಿಂದರ್ರಿ. ರೀ ಬ್ಯಾಗ್ ಆದ್ರೂ ತಗೊಂಡೋಗಿ ಪ್ಲೀಸ್. ಬ್ಯಾಗ್ ಹಾಂ ಕೊಡು, ನಂಗೆ ಟೈಮ್ ಆಯಿತು ಆಫೀಸ್ಗೆ. ಬರೇ ಇದಾಯಿತು. ರೀ, ಬಾಕ್ಸಲ್ಲಿ ಟಿಫಿನ್ ಹಾಕಿದ್ದೀನಿ, ತಿನ್ನಿ ಅದನ್ನಾದ್ರು. ಹಾಂ 2 ನಿಮಿಷ ಲೇಟ್ ಆಗಿದ್ದಕ್ಕೆ ಊಟನೇ ಮಾಡಲಿಲ್ಲ ನೋಡು. ಅಮ್ಮ, ನಾನು ಸ್ಕೂಲ್ ಬಿಡು,
ನಂಗೆ ತುಂಬಾ ಟಿಫಿನ್ ಬೇಡ, ಏನು ಬೇಡ, ಟೈಮ್ ಆಯ್ತು, ಬಾ ಮಾ. ಒಂದೀಟ ತಿನ್ನಮ್ಮ, ಒಂದೆರಡು ತುತ್ತು ತಿನ್ನು ಹೋಗು ಅಂತ. ಅಮ್ಮ ಏನು ಬೇಡಮ್ಮ, ಸ್ಕೂಲ್ ಬಿಡ್ ನಡಿ. ಸರಿ ನಡಿ ಹೋಗೋಣ. ಅಮ್ಮ ಸ್ಕೂಲಲ್ಲಿ ಎಲ್ರೂ ಕೇಳ್ತಾರೆ ಅಪ್ಪ ಯಾಕೆ ಬರಲ್ಲ, ಬರೀ ನೀವು ಅಮ್ಮನೇ ಸ್ಕೂಲಿಗೆ ಬಿಡ್ತಾರಲ್ಲ ಅಂತ. ಅಪ್ಪ ಆಫೀಸ್ಗೆ ಹೋಗುತ್ತಲ್ಲಮ್ಮ, ಅದಕ್ಕೆ ಬರೋದಿಲ್ಲ, ಆಯ್ತಾ? ನಾನು ಬಿಟ್ಟು ಬರ್ತೀನಲ್ಲ. ಸರಿ ಅಮ್ಮ. ಲಕ್ಷ್ಮಿ, ಲಕ್ಷ್ಮಿ ಎಲ್ಲೋದ್ಲೋ ಏನಾಯ್ತು, ಒಂದೇನು ಹೇಳೋದಿಲ್ಲ, ಬರೀ ಕೆಲಸ ಕೆಲಸ. ನಮ್ಗೇನ್ ಬೇಕು ಕೇಳೋದೇ ಇಲ್ಲ. ಲಕ್ಷ್ಮಿ, ಹೋಗ್ಲಿ ಬಿಡು, ಏನೋ ಕೆಲಸ ಮಾಡ್ತಿರ್ಬೇಕು ಅದು ಗದ್ದಾಗ. ನೀ ಏನ್ ಎಷ್ಟು ಓದಿರ್ತಿ? ಅಮ್ಮ ಯಾಕಮ್ಮ ಏನಾಯ್ತು? ಆಕೆಲ್ಲೋಗ್ಯಾಳಪ್ಪ, ಕರೀಕಿನ. ಅಮ್ಮ ಆಕಿ ಸಂಜೆನ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೋಗಿದ್ದಾಳೆ. ಹೌದಾ, ಬಂದ್ಮೇಲೆ ಕಳ್ಸು. ಆಯ್ತು ಸರಿ ಅಮ್ಮ. ನಾನು ಹಿಂಗೆ ಏನು ಹೇಳಿದ್ದೀನಿ, ಬೆಳಗ್ಗೆ ಅಪ್ಪ ಅಮ್ಮಗೆ ಏನು ಬೇಕೋ ಅದನ್ನೆಲ್ಲ ಕೊಡ ಅಂತ ಹೇಳಿದ್ದೀನಿ ತಾನೆ. ಈಗ ಅವ್ವ ಕರೀತಿದ್ದ, ಹೋಗು. ಓ ಹೌದಾ, ಅಯ್ಯೋ ಅವ್ರಿಗೆ ಟ್ಯಾಬ್ಲೆಟ್ ಕೊಡೋದು ಮಾಡ್ತೆ. ಓಕೆ ತಾಳಿ. ಅತ್ತೆ ಕರೆದ್ರಂತೆ, ಏನು ಬೇಕಿತ್ತು? ಟ್ಯಾಬ್ಲೆಟ್ ಕೊಟ್ಟಿದ್ದೀನಲ್ವಾ, ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಟ್ಯಾಬ್ಲೆಟ್ ಅಲ್ಲಮ್ಮ, ಇದು ಫ್ಯಾನ್ ಹಾಕೋ, ವರ್ಕ್ ಆಗ್ತಿಲ್ಲ, ಹೋಗಿ ಫ್ಯಾನ್ ಮಾಡ್ಸೋ ಕರಿ. ಅಯ್ಯೋ ಹೌದಾ, ಆಯ್ತು ಬಿಡಿ, ಹೇಳ್ತೀನಿ. ಅಲ್ಲ ಕಣೆ, ಇದನ್ನೆಲ್ಲ ನಿನ್ ಮಗುಗೆ ಹೇಳ್ಬೇಕು ತಾನೆ. ಎಲ್ಲ ಪಾಪ ಅವಳೇ ಮಾಡ್ಬೇಕಾ? ಹಾಂ, ಆಫೀಸ್ಗೆ ಹೋಗೋ ಹುಡುಗಗೆ ಏನು ಹೇಳಬೇಕು? ಸುಮ್ಮನೆ ಇರಿ ನೀವು. ರೀ, ಫ್ಯಾನ್ ವರ್ಕ್ ಆಗ್ತಿಲ್ಲ ಅಂತೆ ಅತ್ತೆ ರೂಮಲ್ಲಿ, ಫ್ಯಾನಿನವ್ರು ಕಳಿಸ್ಬೇಕಾಗಿತ್ತು. ನೋಡು ನನಗೆಲ್ಲ ಟೈಮ್ ಇಲ್ಲ, ಅದಕ್ಕೆ ನಾನು ಊಟ ಆಗಿದೆ, ನಾನು ಸಾಯಂಕಾಲ ಬಂದು ನೋಡ್ತೀನಿ. ನೀನು ಫೋನ್ ಮಾಡು ಅವ್ರಿಗೆ, ಯಾರಿಗಾದ್ರು ಆನ್ಲೈನಲ್ಲಿ ಸರ್ಚ್ ಮಾಡು, ಯಾರಿದ್ದಾರೆ ಟೆಕ್ನಿಷಿಯನ್ ಕರ್ಸಿ ಮಾಡಿಸು. ಆಯ್ತು ಸರಿ ರೀ. ಲಕ್ಷ್ಮಿ, ಮನೆ ಖರ್ಚಿಗೆ ತಗೋ, ಇದರಲ್ಲಿ 15,000 ಇದೆ. ರೀ 15,000 ಸಾಲಂಗಿಲ್ಲ ರೀ, ಯಾಕಂದರೆ ಅತ್ತೆ ಮೆಡಿಸಿನ್ನು, ಮಾವನ ಮೆಡಿಸಿನ್ನು, ಆಮೇಲೆ ಇವಾಗ ಅದು ರಿಪೇರಿ ಬಂದಿದೆ, ಅದು ಮತ್ತು ಪಾಪದು ಪೇಂಟಿಂಗ್, ಎಕ್ಸ್ಟ್ರಾ ಕರಿಕ್ಯುಲರ್ ಪೇಂಟಿಂಗು, ಇದಕ್ಕೆಲ್ಲ ಅಮೌಂಟ್ ಜಾಸ್ತಿ ಬೇಕು ರೀ. ಅಲ್ಲ ಲಕ್ಷ್ಮಿ, ರೆಂಟ್ ಕಟ್ತೀನಿ, ಆಮೇಲೆ ಕರೆಂಟ್ ಬಿಲ್ಲು ಎಲ್ಲ ನಾನೇ ಕಟ್ತೀನಿ, ಬರೀ ಗ್ರೋಸರಿ ಮತ್ತು ಇವು ಮೆಡಿಸಿನ್ಗೆ ಇಷ್ಟು ಕೊಂಡು ತೊಗೊತಿದೀಯ ನೀನು? ರೀ ಗ್ರೋಸರಿ ರೇಟ್ ಎಷ್ಟಿದೆ, ಆಮೇಲೆ ಇದು ಬಿಲ್ ಎಷ್ಟಿದೆ, ವೆಜಿಟೇಬಲ್ ರೇಟ್ ಎಷ್ಟಿದೆ, ಹಾಲು ನೋವು ಎಲ್ಲರೂ ರೇಟ್ ಜಾಸ್ತಿ ಇದೆ ರೀ. ನೋಡಿ ನಮಗೆ ಜಾಸ್ತಿ ಬೇಕಾಗುತ್ತೆ, ಇನ್ನೂ ಸ್ವಲ್ಪ ಕೊಡಿ. ಸರಿ ನಾಳೆ 5,000 ಕೊಡ್ತೀನಿ ತಗೋ. ಮಗ, ಅಪ್ಪಂದು ಶುಗರ್ದು ಗುಳಿಗೆ ಖಾಲಿಯಾಗಿದೆ, ತೊಗೊಂಡು ಬಾರಪ್ಪ. ಅಮ್ಮ ಇವಳಿಗೆ ಹೇಳು ತಗೊಂಡು ಬರ್ತಾಳೆ. ಅತ್ತೆ ನಾನು ಗ್ರೋಸರಿ ತಗೊಂಡು ಬರಕ್ಕೆ ಹೋದಾಗ ತೊಗೊಂಡು ಬರ್ತೀನಿ ತೊಗೊಳ್ಳಿ. ಸರಿ ನಾನು ಬರ್ತೀನಿ. ಮೇಡಮ್ ಹಾಲು ಕರೆಕ್ಟಾಗಿ ಬಂದಿ ನೋಡಪ್ಪ, ತಗೋ ನಿನ್ನ ರೊಕ್ಕ. ಮೇಡಮ್, ಈ ವಾರದಿಂದ ಹಾಲಿನ ರೇಟ್ ಜಾಸ್ತಿ ಆಗುತ್ತೆ ನೋಡಿ, ಯಾಕಂದರೆ ನಾವು ಗೌರ್ಮೆಂಟ್ ಅವರು ಇನ್ಕ್ರೀಸ್ ಮಾಡಿದ ಜಾಸ್ತಿ. ಅಕ್ಕರ, ನಾವೀಗ ಹಸು ಹುಲ್ಲು ಸತೇಕ ಕೊಂಡು ತಗೋಬೇಕಾಗೈತಿ, ಅದಕ್ಕೂ ಎಷ್ಟು ಜಾಸ್ತಿ ಆಗೈತಿ ಉಟ್ಟಣ. ಈ ಮಳೆಯಲ್ಲಿ ಹುಲ್ಲುಗಳು ಎಲ್ಲ ಕೆಟ್ಟ ಹೋಗ್ಬಿಟ್ಟೈತಿ, ಹಂಗಾಗಿ ನಾವು ಜಾಸ್ತಿ ಮಾಡಕತ್ತೀವಿ. ಆಯ್ತು ಸರಿಯಪ್ಪ.